ಕೆಲವು ದಿನಗಳ ಹಿಂದೆ ಪುತ್ತೂರಿನಲ್ಲಿ ಒಂದು ಘಟನೆ ನಡೆಯಿತು. ಆ ಘಟನೆಗೆ ವಿವಿಧ ಆಯಾಮಗಳು ಸೃಷ್ಟಿಯಾದವು. ಕ್ಷುಲ್ಲಕ ಎನ್ನಿಸುವಂತಹ ಪ್ರಕರಣ ಭಾರಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತು. ಪುತ್ತೂರು ನಗರ ಠಾಣೆ ಮತ್ತು ಮಹಿಳಾ ಠಾಣೆಯಲ್ಲಿ ಒಟ್ಟು 3 ಪ್ರಕರಣಗಳು ದಾಖಲಾಯಿತು. ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ವಾಸ್ತವ ವಿಚಾರ ಅರಿಯದೆ ಸುದ್ದಿ ಮಾಡಿದಂತಹ ಡಿಜಿಟಲ್ ಪ್ಲ್ಯಾಟ್ಫಾರ್ಮನ್ನ ಮಾಧ್ಯಮಗಳ ಮೇಲೂ ಕೇಸಾಗಿದೆ. ಒಟ್ಟಾರೆಯಾಗಿ ಗೊಂದಲದ ಪರಿಸ್ಥಿತಿ. ಪುತ್ತೂರಿನಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ. ಅವರು ಸಂತ್ರಸ್ತೆಯ ಮನೆಗೂ ಹೋಗಿದ್ದಾರೆ. ಘಟನೆಗೆ ಕಾರಣರಾದಂಥ ಯುವಕರ ಮನೆಗೂ ಹೋಗಿದ್ದಾರೆ. ಘಟನೆಯನ್ನು ಅರಿತುಕೊಂಡಿದ್ದಾರೆ. ಅವರು ನೀಡಿದಂಥ ಹೇಳಿಕೆಗಳು ವೈರಲ್ ಆಗಿದೆ. BJP ಪ್ರಮುಖರು ಹೋಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಸಂಸದ ಬ್ರಿಜೇಶ್ ಚೌಟ ಅವರು ಖುದ್ದಾಗಿ ಸ್ಥಳಕ್ಕೆ ಭೇಟಿ ನೀಡಿದರು. ಸಂತ್ರಸ್ತೆಯ ಮನೆಗೆ ಹೋಗಿದ್ದಾರೆ. ಅವರಿಗೆ ಧೈರ್ಯ ತುಂಬಿದ್ದಾರೆ. ಇದೆಲ್ಲ ಘಟನೆಗಳು ನಡೆದಿದೆ. ಅದರ ವಾಸ್ತವ ಏನು ಎನ್ನುವುದನ್ನು ಅರಿತುಕೊಳ್ಳುವ ಪ್ರಯತ್ನವನ್ನು ಯಾರೂ ಮಾಡಿಲ್ಲ. ಪುತ್ತೂರಿನ ಹೊರವಲಯದ ಯುವತಿಯೊಬ್ಬಳು ಮಂಗಳೂರಲ್ಲಿ ಕೆಲಸಕ್ಕಿದ್ದಾಳೆ. ಆಕೆ ಬೆಳಿಗ್ಗೆ 6:30 ವೇಳೆಗೆ ತನ್ನ ಮನೆಯಿಂದ ಹೊರಟು ದ್ವಿಚಕ್ರ ವಾಹನದಲ್ಲಿ ಪುರುಷರ ಕಟ್ಟೆಗೆ ಬರ್ತಾರೆ. ಈ ಪುರುಷರ ಕಟ್ಟೆ ಅಂದರೆ ಪುತ್ತೂರು ದರ್ಬೆಯಿಂದ ಸುಬ್ರಹ್ಮಣ್ಯಕ್ಕೆ ಹೋಗುವ ರಸ್ತೆಯಲ್ಲಿ ಸಿಗುವಂಥ ಒಂದು ಊರು. ಅಲ್ಲಿಗೆ ಬಂದು ಅಲ್ಲಿನ ಸೊಸೈಟಿಯೊಂದರ ಪಾರ್ಕಿಂಗ್ ಪ್ಲೇಸ್ನಲ್ಲಿ ದ್ವಿಚಕ್ರ ವಾಹನ ನಿಲ್ಲಿಸಿ ಅಲ್ಲಿಂದ ರಿಕ್ಷಾದಲ್ಲಿ ಪುತ್ತೂರು ಬಸ್ ನಿಲ್ದಾಣಕ್ಕೆ ಬಂದು ಅಲ್ಲಿಂದ ಮಂಗಳೂರಿಗೆ ಕೆಲಸಕ್ಕೆ ಬರುವಂಥ ಪರಿಪಾಠ ಇದ್ದಂಥ ಹೆಣ್ಮಗಳು. ಆಕೆ ಅದೇ ರೀತಿ ಬಂದು ರಿಕ್ಷಾದತ್ತ ಹೋಗುವಾಗ ಅಲ್ಲಿ ನಿಂತಿದ್ದಂತಹ 3 ಯುವಕರು ಮತ್ತು ಇನ್ನೊಬ್ಬ ಯುವಕ, ಅಂದರೆ ರೋಡ್ ಕ್ರಾಸ್ ಮಾಡುತ್ತಿರುವಂಥ ಯುವಕ, ಆತ ಕೈಯಲ್ಲಿ ಚೂರಿ ಹಿಡ್ಕೊಂಡು ಬರ್ತಾಯಿದ್ದ. ಹುಡುಗಿ ಬೆದರಿದ್ದಾಳೆ. ಆಗ ತದನಂತರ ರಿಕ್ಷಾದಲ್ಲಿ ಹೋಗಿದ್ದಾಳೆ. ಆ 4 ಮಂದಿ ಯುವಕರು ಆಗ ಬಂದಂತಹ ತಾರ್ ಜೀಪಿನಲ್ಲಿ ಮುಂದಕ್ಕೆ ಹೋಗಿದ್ದಾರೆ. ಘಟನೆ ನಡೆದದ್ದು ಇಷ್ಟೇ. ಹುಡುಗಿ ಏನು ಅರ್ಥೈಸಿಕೊಂಡ್ಲೋ, ಆ ಹುಡುಗರು ಯಾಕೆ ಅಲ್ಲಿ ನಿಂತುಕೊಂಡಿದ್ದರು, ಇದನ್ನು ಯಾರೂ ಆಲೋಚನೆ ಮಾಡಲಿಲ್ಲ. ಮಂಗಳೂರಿಗೆ ಬಂದಂಥ ಹುಡುಗಿ ಅಲ್ಲಿ ನಡೆದ ವಿಚಾರವನ್ನು ತನ್ನ ಮನೆಯವರಿಗೆ ದೂರವಾಣಿ ಮೂಲಕ ತಿಳಿಸಿದ್ದಾರೆ. ಮನೆಯವರು ಭೀತರಾಗಿದ್ದಾರೆ. ನೇರವಾಗಿ ಘಟನಾ ಸ್ಥಳಕ್ಕೆ ಬಂದಿದ್ದಾರೆ. ಅಲ್ಲಿನ CC ಕ್ಯಾಮರಾವೊಂದನ್ನು ಪರಿಶೀಲನೆ ಮಾಡಿದ್ದಾರೆ. ಹುಡುಗಿಯ ಚಿಕ್ಕಪ್ಪ BJPಯಲ್ಲಿ ಗುರುತಿಸಿಕೊಂಡಿದ್ದಂಥ ಸ್ಥಳೀಯ ಮುಖಂಡ. ತಕ್ಷಣ ಅವರು ತನ್ನ ಪಕ್ಷದ ಸ್ಥಳೀಯ ಪ್ರಮುಖರಿಗೆ ವಿಚಾರ ತಿಳಿಸಿದ್ದಾರೆ. ಪುತ್ತಿಲ ಪರಿವಾರದ ಅರುಣಕುಮಾರ್ ಪುತ್ತಿಲ ಅವರು ಅಲ್ಲಿಗೆ ಆ ಸಂದರ್ಭದಲ್ಲಿ ಹೋಗಿದ್ದಾರೆ. ತದನಂತರ ಈ ಬಗ್ಗೆ ಪೊಲೀಸ್ ಠಾಣೆಗೆ ಮಾಹಿತಿ ಸಿಕ್ಕಿದೆ. ಸುಮಾರು ಬೆಳಿಗ್ಗೆ 9 ಗಂಟೆಯ ವೇಳೆಗೆ. ಘಟನೆ ನಡೆದದ್ದು ಬೆಳಿಗ್ಗೆ 6:30 ವೇಳೆಗೆ. ಪೊಲೀಸರು ತಕ್ಷಣ ಅಲರ್ಟ್ ಆಗಿದ್ದಾರೆ. ಪುತ್ತೂರು ನಗರ ಠಾಣೆ ಇನ್ಸ್ಪೆಕ್ಟರ್ ಕಿರಣ್ ಜಾನ್ಸನ್ ಡಿಸೋಜಾ ಅವರು ತನ್ನ ಸಿಬ್ಬಂದಿಯೊಂದಿಗೆ ಸ್ಥಳಕ್ಕೆ ಧಾವಿಸಿದ್ದಾರೆ. ಆ CCTV ಫುಟೇಜನ್ನು ಗಮನಿಸಿದ್ದಾರೆ. ಅಪರಾಧ ನಡೆಯುವಂತಹ ಸಾಧ್ಯತೆಗಳು ಇರಲಿಲ್ಲ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ, ನಡೆಯಬಹುದಾದಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಅಂತಹ ಇಕ್ಕಟ್ಟಿನ ಪರಿಸ್ಥಿತಿ. ತಕ್ಷಣ ಆ ಯುವಕರನ್ನು ಗುರುತಿಸಿದ್ದಾರೆ. ತಾರ್ ಜೀಪಿ ಎಲ್ಲಿಗೆ ಹೋಗಿದೆ ಅಂತ ನೋಡಿದ್ದಾರೆ. ನೋಡುವಾಗ ಅದು ಧನ್ವಂತರಿ ಆಸ್ಪತ್ರೆಯ ಹತ್ತಿರದ ಒಂದು ಜಿಮ್ ಹತ್ತಿರಕ್ಕೆ ಹೋಗಿದೆ. ಅಲ್ಲಿಗೆ ಹೋಗಿ ವಿಚಾರಿಸಿದ 4 ಯುವಕರು ಅಲ್ಲಿಗೆ ಜಿಮ್ಮಿಗೆ ಬರ್ತಾ ಇರುವರು ಆವತ್ತು ಬೆಳಿಗ್ಗೆ ಬಂದಿದ್ದಾರೆ. ಅವರ ದಾಖಲೆಯನ್ನು ಪರಿಶೀಲನೆ ಮಾಡಿದ್ದಾರೆ. ನೋಡೋದು ಅವರು ರೆಗ್ಯುಲರ್ ಆಗಿ ಆ ಜಿಮ್ಮಿಗೆ ಬರುತ್ತಿರುವಂಥ ಯುವಕರು. ಬೆಳಿಗ್ಗೆ ಸುಮಾರು 6:45 ಹೊತ್ತಿಗೆ ಜಿಮ್ಮಿಗೆ ಬರ್ತಾರೆ. 7 ಗಂಟೆಯಿಂದ 8 ಗಂಟೆವರೆಗೆ 8:30 ಗಂಟೆವರೆಗೂ ಅಲ್ಲಿ ಕಸರತ್ತು ನಡೆಸ್ತಾರೆ. ನಂತರ ಅವರು ಹೋಗ್ತಾರೆ.
ಸುಮಾರು 22-24 ವರ್ಷದ ಆ ವಯೋಮಾನದ ಯುವಕರು, ಯಾವುದೇ ಕ್ರಿಮಿನಲ್ ಹಿನ್ನೆಲೆ ಇಲ್ಲದಂಥ ಯುವಕರು. ಅವರ ಅಡ್ರೆಸ್ ತಗೊಂಡು ಅವರನ್ನು ಠಾಣೆಗೆ ಬರಲಿಕ್ಕೆ ಹೇಳಿದ್ದಾರೆ. ಇಷ್ಟೊತ್ತಿಗೆ ಯುವತಿ ಮನೆಯವರಿಗೆ ಮಾಹಿತಿ ನೀಡಿದ್ದರು. ಮನೆಯವರು ಬಂದು CCTV ಫುಟೇಜ್ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದಾರೆ. ಅಂತೂ ಇಂತೂ ಎರಡೂ ಗುಂಪಿನವರು ಠಾಣೆಗೆ ಬಂದಂಥ ಸಂದರ್ಭದಲ್ಲಿ ಆ ಪ್ರಕರಣ ಅಲ್ಲಿಗೆ ಇತ್ಯರ್ಥವಾಗಬಹುದಿತ್ತು. ಆದರೆ ಮಾಧ್ಯಮಗಳಲ್ಲಿ, ಅಂದರೆ ಡಿಜಿಟಲ್ ಮಾಧ್ಯಮಗಳಲ್ಲಿ ಈ ವಿಚಾರ ಪಸರಿಸತೊಡಗಿತ್ತು. ಇದಕ್ಕೊಂದು ಬೇರೆ ತಿರುವು ಪಡೆದುಕೊಳ್ಳುವ ಎಲ್ಲ ಸಾಧ್ಯತೆಗಳು ಇತ್ತು. ಪೊಲೀಸರು ಸಮಸ್ಯೆ ಬೇಡ ಅಂತ ಹೇಳಿ ಹುಡುಗಿ ಕಡೆಯವರಿಂದ ಮಹಿಳಾ ಠಾಣೆಯಲ್ಲಿ ಕೇಸು ದಾಖಲಾಯಿತು. ಡಿಜಿಟಲ್ ಮಾಧ್ಯಮದಲ್ಲಿ ತಮ್ಮನ್ನು ತೇಜೋವಧೆ ಮಾಡಿದ್ದಾರೆ ಅಂತ ಹೇಳಿ ಯುವಕರು ದೂರು ಕೊಟ್ಟರು. ಕೇಸು ದಾಖಲಾಗಿದೆ. ಯಾರನ್ನು ಬಂಧಿಸಲಿಲ್ಲ. ಸಂಜೆ ವೇಳೆಗೆ ಯುವತಿ ಕೆಲಸ ಮುಗಿಸಿಕೊಂಡು ಬಂದಿದ್ದಾಳೆ. ಆಕೆಯ ಹೇಳಿಕೆಯನ್ನು ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಯುವಕರ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ. ತನಿಖೆಯ ಹಂತದಲ್ಲಿ ಯಾರನ್ನು ಬಂಧಿಸುವಂಥ ಗೋಜಿಗೆ ಪೊಲೀಸರು ಹೋಗಿಲ್ಲ. ಬಂಧಿಸುವಂಥ ಪ್ರಕ್ರಿಯೆಗಳು ಅಗತ್ಯ ಇರಲಿಲ್ಲ. ಅಂತಿಂತೂ ತನಿಖೆ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ವಿವೇಚನೆ ಎನ್ನುವುದು ಮುಖ್ಯ ಆಗತ್ತೆ. ಆ ಯುವಕರು ಆ ಹೆಣ್ಮಗಳಿಗೆ ಬೆದರಿಸುವ ಯತ್ನ ಮಾಡಿದರು ಅಥವಾ ಆಕೆಯ ಮೇಲೆ ಹಲ್ಲೆ ಮಾಡುವಂತಹ ಪ್ರಯತ್ನ ಮಾಡಿದರು ಎನ್ನುವ ಪ್ರಶ್ನೆ ಉಳಿತು. CCTV ಫುಟೇಜು ನೋಡುವಾಗ ಅಂಥ ಯಾವುದೇ ಘಟನೆಗಳು ನಡೆದಿರಲಿಲ್ಲ. ಮತ್ತು ಯುವಕರ ಹಿನ್ನೆಲೆಯು ಅಂಥ ಖರಾಬು ಏನೂ ಆಗಿರಲಿಲ್ಲ. ಅದರಿಂದಾಗಿ ಪೊಲೀಸರು ಅದನ್ನು ಅಲ್ಲಲ್ಲಿಗೆ ಇತ್ಯರ್ಥ ಪಡಿಸಬಹುದಿತ್ತು. ಆದರೆ ಮಾಧ್ಯಮಗಳಲ್ಲಿ ಪ್ರಸಾರ ಆದ ಹಿನ್ನೆಲೆಯಲ್ಲಿ ಕೇಸು ದಾಖಲು ಮಾಡಿಕೊಂಡಿದ್ದಾರೆ. ಇದನ್ನು BJP ಅಂದರೆ ಪುತ್ತೂರಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಬೇಕು ಎನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಿಸುತ್ತಿದೆ. ಅವರು ಟೇಕಪ್ ಮಾಡಿಕೊಂಡ್ರು. ಯಾಕಂದರೆ ಆ ಯುವಕರು ಮುಸ್ಲಿಂ ಧರ್ಮಕ್ಕೆ ಸೇರಿದವರು. ಯುವತಿಯ ಮನೆಯವರು BJPಯ ಬೆಂಬಲಿಗರು. ಪರಿಣಾಮವಾಗಿ ಒಂದು ರೀತಿಯ ಅಹಿತಕರ ಘಟನೆಗಳಿಗೆ ಕಾರಣವಾಗುವಂತಹ ಸಾಧ್ಯತೆಗಳು ಇತ್ತು. ಪೊಲೀಸರು ಸೂಕ್ತ ಕ್ರಮ ಕೈಗೊಂಡಿದ್ದಾರೆ. ಸದ್ಯಕ್ಕೆ ಪರಿಸ್ಥಿತಿ ಹಾಗೇ ಇದೆ. ಪುತ್ತೂರು ಶಾಸಕರು ಅಶೋಕ್ ಕುಮಾರ್ ರೈ ಅವರು ಘಟನೆ ನಡೆದ ಸಂದರ್ಭದಲ್ಲಿ ಅವರು ಬೆಂಗಳೂರಲ್ಲಿದ್ದರು. ಅವರು ಒಂದು ದಿವಸ ಬಿಟ್ಟು ಬಂದರು. ಯುವಕರ ಮನೆಗೂ ಹೋದರು, ಯುವತಿಯ ಮನೆಗೂ ಹೋಗಿದ್ದರು. ಇಬ್ಬರೊಂದಿಗೆ ಮಾತುಕತೆ ನಡೆಸಿದ್ದಾರೆ. ಅವರ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಆದರೆ ಘಟನೆಯ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನಗಳು ನಡೆದಾಗ ವಾಸ್ತವಾಂಶ ಏನು ಎನ್ನುವುದನ್ನು ಯಾರೂ ಅರಿತುಕೊಳ್ಳಲೇ ಇಲ್ಲ. ಇಂತಹ ಘಟನೆ ಈ ಹಿಂದೆಯೂ ಹಲವಾರು ಬಾರಿ ನಡೆದಿದೆ. ಕೆಲವು ಸಮಯಗಳ ಹಿಂದೆ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಅವರಿಗೆ ತಲವಾರು ತೋರಿಸಿದ ಒಂದು ಘಟನೆ ನಡೆದಿತ್ತು. ನೆನಪಿದೆಯೋ ಇಲ್ಲವೋ ಗೊತ್ತಿಲ್ಲ. ಹರೀಶ್ ಪೂಂಜಾ ಅವರು ರಾತ್ರಿ ವೇಳೆ ಬೆಳ್ತಂಗಡಿಗೆ ತನ್ನ ಕಾರಿನಲ್ಲಿ ಹೋಗ್ತಾಯಿದ್ರು. ಹೋಗ್ತಿರುವಂಥ ಸಂದರ್ಭದಲ್ಲಿ ಅವರ ಹಿಂದಿನ ಹಿಂದೆ ಮತ್ತೊಂದು ಕಾರು ಬಂತು. ಇವರು ಸೈಡ್ ಕೊಡಲಿಲ್ಲ ಅಂತೇಳಿ ಆತ ಹಾರ್ನ್ ಹಾಕಿದ್ದ. ಆತನಿಗೆ ಮುಂದಿನ ಕಾರು MLA ಕಾರು ಅಂತ ಗೊತ್ತಿರಲಿಲ್ಲ. ಆತನಿಗೂ ಅವಸರ ಇತ್ತು. ಪದೇ ಪದೇ ಹಾರ್ನ್ ಹೊಡೆದಾಗ ಶಾಸಕರ ಚಾಲಕರಿಗೂ ಕಿರಿಕಿರಿ ಆಯಿತು. ಆತನು ಸೈಡ್ ಕೊಡಲಿಲ್ಲ. ಸ್ವಲ್ಪ ದೂರದವರೆಗೆ ಈ ರೋಡ್ ರೇಜ್ ನಡೆಯಿತು. ಆತ ಓವರ್ಟೇಕ್ ಮಾಡುವಂಥ ಯತ್ನದಲ್ಲಿ ಕೋಪಗೊಂಡು ಕಾರಲ್ಲಿದ್ದ ಯಾವುದೋ ಒಂದು ಸುತ್ತನ್ನು ತೋರಿಸಿದ. ಶಾಸಕರಿಗೂ ಭಯ ಆಯಿತು. ಅವರು ತಕ್ಷಣ ಬಂಟ್ವಾಳ DYSP ಪ್ರತಾಪ್ ಸಿಂಗ್ ತೋರಾಟ್ ಇದ್ದರು. ಅವರಿಗೆ ಫೋನ್ ಮಾಡಿ ಹೇಳಿದರು, ನನ್ನ ಕಾರನ್ನು
ಚೇಸ್ ಮಾಡಿಕೊಂಡು ಬಂದರು ಅಂತ. ತಕ್ಷಣ ಪೊಲೀಸರು ಅಲರ್ಟ್ ಆದರು. ಮುಂಜಾನೆಯ ವೇಳೆಗೆ ಯುವಕನನ್ನು ಪತ್ತೆ ಹಚ್ಚಲಾಯಿತು, ಕಾರನ್ನು ಪತ್ತೆ ಹಚ್ಚಲಾಯಿತು. ಆತ ಪರಂಗಿಪೇಟೆ ಸಮೀಪದ ಅಮೆಮರ್ನ ಯುವಕ, ಅಲ್ಲಿನ ವಸತಿ ಸಮುಚ್ಚಯದಲ್ಲಿ ಅದರ ಮನೆ ಇತ್ತು. ಆತನಿಗೆ ಈ ವಿಚಾರ ಗೊತ್ತಿರಲಿಲ್ಲ. ಆತ ಹೋಗಿ ಕಾರು ವಸತಿ ಸಮುಚ್ಚಯದ ಕೆಳಗೆ ಇರಿಸಿ ಮನೆಯಲ್ಲಿ ಮಲಗಿದ್ದ. ಬಂಟ್ವಾಳ DSP ಅವರ ನೇತೃತ್ವದಲ್ಲಿ ಪೊಲೀಸರ ತಂಡ ಆತನನ್ನು ಗುರುತಿಸಿ ಆತನ ಮನೆಯನ್ನು ಪತ್ತೆ ಹಚ್ಚಿ ಆತನನ್ನು ಎಬ್ಬಿಸಿ ವಿಚಾರಿಸಿದಾಗ ಆತನಿಗೆ ಹರೀಶ್ ಪೂಂಜರ ಪರಿಚಯವೂ ಇರಲಿಲ್ಲ, ಅದು ಕಾರು ಹರೀಶ್ ಪೂಂಜರದು ಗೊತ್ತೂ ಇರಲಿಲ್ಲ. ಹರೀಶ್ ಪೂಂಜರ ದೂರು ಏನು ಅಂತೇಳಿ ನನಗೆ ತಲವಾರು ತೋರಿಸಿದ ಅಂತ ಹೇಳಿ. ಆದರೆ ಆತನ ಕಾರಲ್ಲಿದ್ದದ್ದು ಒಂದು ಲಿವರ್ ಅಂತ ನಾವು ಹೇಳ್ತೇವೆ, ಒಂದು ಕಬ್ಬಿಣದ ಒಂದು ಪೀಸು. ಅದನ್ನು ತೋರಿಸಿದ್ದೇನೆ ಡ್ರೈವರಿಗೆ ಅಂತೇಳಿ, ಡ್ರೈವರಿಗೆ, ಶಾಸಕರಿಗಲ್ಲ. ಮತ್ತು ಆ ಬಗ್ಗೆ ಒಂದು ಕೇಸ್ ಆಯಿತು, ಕಾರು ಸೀಸ್ ಆಯಿತು, ಆತನನ್ನು ಅರೆಸ್ಟು ಮಾಡಿದರು, ಮತ್ತು ಆತನಿಗೆ ಜಾಮೀನೂ ಆಯಿತು. ಹಾಗೆ ಅದನ್ನು ಹರೀಶ್ ಪೂಂಜರ ತಲವಾರು ಪ್ರಕರಣ ಅಂತೇಳಿ ವ್ಯಾಖ್ಯಾನಿಸಲಾಗಿತ್ತು. ಇಂಥದ್ದೇ ಘಟನೆ ಪುತ್ತೂರಲ್ಲಿಯೂ ನಡೆದಿತ್ತು. ಯಾಕಂತ ಹೇಳಿದರೆ ಯುವಕ ಸೊಹೇಲ್ ಕೈಯಲ್ಲಿ ಚೂರಿ ಹಿಡ್ಕೊಂಡದ್ದು ಹೌದು, ಅದರ ಉದ್ದೇಶ ಬೇರೆ. ಅವರಲ್ಲಿ ಅಂಗಡಿಯಿಂದ ಬ್ರೆಡ್ ಖರೀದಿಸಿ ಆ ಬ್ರೆಡ್ಡಿಗೆ ಚೀಸ್ ಹಚ್ಚಲು ಬೇಕಿತ್ತು. ಆ ಚೀಸಿನ ಡಬ್ಬದ ಮುಚ್ಚಳ ಬರ್ತಾ ಇರಲಿಲ್ಲ. ಆ ಮುಚ್ಚಳವನ್ನು ತೆಗಿಲಿಕ್ಕೆ ಬೇಕಾಗಿ ಆತ ಬಂದು ಅಂಗಡಿಯಲ್ಲಿ ಚೂರಿ ಕೇಳಿದ್ದಾನೆ. ಅಲ್ಲೇ ಹೂ ಕತ್ತರಿಸುವಂತಹ ಮತ್ತೊಂದು ಶಾರ್ಪ್ನೆಸ್ ಇಲ್ಲದಂತಹ ಚೂರಿಯನ್ನು ಅಂಗಡಿಯವರು ಕೊಟ್ಟಿದ್ದಾರೆ. ಅದನ್ನು ಹಿಡ್ಕೊಂಡು ಹೋಗು ಸಂದರ್ಭದಲ್ಲಿ ಹೆಣ್ಮಗಳು ಪಾಸಾಗಿದ್ದಾಳೆ. ಹೆಣ್ಮಗಳು ಏನು ಎನಿಸಿದ್ಲೋ ಅವರಿಗೆ ಗೊತ್ತಿಲ್ಲ. ಆದರೆ ಆ 4 ಯುವಕರ ವರ್ತನೆ ಆ ಸಂದರ್ಭದಲ್ಲಿ ಒಂದು ಹಾಸ್ಯಾಸ್ಪದವಾಗಿತ್ತು. ಅಷ್ಟು ಬಿಟ್ಟರೆ ಅವರ ತಪ್ಪು ಇದರಲ್ಲಿ ಕಾಣ್ತಾ ಇಲ್ಲ. ಮತ್ತು ಆ ಚೂರಿಯನ್ನು ಅವರು ತಂದು ಪುನಃ ಅಂಗಡಿಗೆ ಕೊಟ್ಟಿದ್ದಾರೆ. ಆ ಅಂಗಡಿಯ ನಡೆಸುತ್ತಿದ್ದವರು ಸಹ ಆ ಹೆಣ್ಮಗಳ ಸಂಬಂಧಿಕರೇ ಆಗಿದ್ದಾರೆ. ಆ ಮನೆಯವರು ಆ ಅಂಗಡಿಯವರ ಹತ್ರ ಕೇಳಿದ್ರು, ಅವರು ಆ ಘಟನೆಯನ್ನು ವಿವರಿಸ್ತಾ ಇದ್ದರು. ಆದರೆ ಅವರು ಕೇಳಲಿಲ್ಲ. CCTVಯನ್ನು ಚೆಕ್ ಮಾಡಿದರು, ಅದರ ಕ್ಲಿಪ್ಪು ತೆಗೆದುಕೊಂಡರು. ಅದು ವೈರಲ್ ಆಗ್ತಾ ಹೋಯಿತು. ಆಗ ಟೋಟಲಿ ಆಗಿ ಘಟನೆಯ ಬಗ್ಗೆ ಮಿಶ್ರ ಭಾವನೆ ಕ್ರಿಯೇಟ್ ಆಯಿತು. ಪರಿಣಾಮ ಇಂಥ ಗೊಂದಲ ಸೃಷ್ಟಿಯಾಗಿದೆ. ಅಂತಿಂತು ಪುತ್ತೂರು ನಗರ ಪೊಲೀಸರಿಗೆ ಕೆಲಸ ಕಡಿಮೆ ಇದ್ದದಕ್ಕೋ ಏನೋ ಒಂದು ಕೆಲಸ ಸಿಕ್ಕಿದೆ. ದಾಖಲಾಗಿರುವಂಥ 2 ಪ್ರಕರಣಕ್ಕೆ ಯಾವುದೇ ಆಧಾರಗಳಿಲ್ಲ, ಸಾಕ್ಷ್ಯಗಳಿಲ್ಲ, ಅಪರಾಧಿಕ ಮನೋಭಾವ ಇಲ್ಲ. ಆದ್ದರಿಂದ 2 ಪ್ರಕರಣಗಳು ಮುಂದಿನ ತನಿಖೆ ಮುಗಿದಾಗ ಸಾಕ್ಷ್ಯಾಧಾರಗಳ ಲಭ್ಯ ಇಲ್ಲ ಅಂತ ಹೇಳಿ ರಿಪೋರ್ಟು ಆಗುತ್ತದೆ. ಇದಂತೂ ಸ್ಪಷ್ಟ. ಆದರೆ ಮನಸ್ಸಲ್ಲಿ ಇರುವಂತಹ ಕೆಲವೊಂದು ಭಾವನೆಗಳು ಇಂತಹ ಸಂದರ್ಭದಲ್ಲಿ ಕೆರಳಲಿಕ್ಕೆ ಆರಂಭ ಆಗುತ್ತೆ. ಇದರಲ್ಲಿ ರಾಜಕೀಯ ಕಾರಣಗಳೂ ಇರ್ಬೋದು, ರಾಜಕೀಯ ರಹಿತ ಕಾರಣಗಳೂ ಇರ್ಬೋದು. ಒಟ್ಟಾರೆಯಾಗಿ ಸಾರ್ವಜನಿಕರಲ್ಲಿ ಗೊಂದಲ ಸೃಷ್ಟಿಸಿದ್ದಂತೂ ಸತ್ಯ.